ಬೀದರ್ ಹಾಗೂ ಮಂಗಳೂರಿನಲ್ಲಿ ದರೋಡೆ ಆಯಿತು, ನಿಮಗೆ ನೆನಪಿರಬಹುದು. ಅಂಥದ್ದೇ ರೀತಿಯಲ್ಲಿ ಈಗ ವಿಜಯಪುರದಲ್ಲೂ ಕೂಡ ಒಂದು ದರೋಡೆ ನಡೆದಿದೆ. ವಿಜಯಪುರದ ಚಡಚಣದ SBI ಬ್ಯಾಂಕ್ನಲ್ಲಿ ಈ ದರೋಡೆ ಆಗಿರೋದು. ಕೋಟ್ಯಾಂತರ ಮೌಲ್ಯದ ಚಿನ್ನಾಭರಣ, ನಗದು ಎಲ್ಲವನ್ನು ಕೂಡ ದೋಚಿ ಪರಾರಿಯಾಗಿದ್ದಾರೆ. ಬ್ಯಾಂಕ್ ಮ್ಯಾನೇಜರ್ ಹಾಗೂ ಕ್ಯಾಶಿಯರ್ ಕೈ ಕಟ್ಟಿ ಹಾಕಿ ಇಲ್ಲಿ ಲೂಟಿ ಮಾಡಿರೋದು ಅನ್ನುವಂಥ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಸುಮಾರು 1 ಕೋಟಿ ರೂಪಾಯಿ ನಗದು, ಅದರ ಜೊತೆಯಲ್ಲಿ ಚಿನ್ನಾಭರಣ 12ರಿಂದ 13 kg ಚಿನ್ನ ದರೋಡೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ಆ ಬ್ಯಾಂಕ್ನಲ್ಲಿ ಸಾಲ ಪಡೆಯೋದಕ್ಕಾಗಿ ಅನೇಕರು ಇಲ್ಲಿ ಚಿನ್ನ ಅಡ ಇಟ್ಟಿದ್ರು. 12ರಿಂದ 13 kg ಚಿನ್ನಕ್ಕೆ ಈಗ ಕನ್ನ ಹಾಕಿದ್ದಾರೆ ಈ ದರೋಡೆಕೋರರು. ಈ ದರೋಡೆಯ ಕುರಿತು ಈಗಾಗಲೇ SP ಲಕ್ಷ್ಮಣ್ ನಿಂಬರ್ಗಿ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ. ಈ ಹಿಂದೆ ನಡೆದಂಥ ದರೋಡೆಗಳು ನಿಮಗೆ ನೆನಪಿರಬಹುದು. ಒಂದು ರೀತಿಯಲ್ಲಿ ಫಿಲ್ಮಿ ಸ್ಟೈಲ್ನಲ್ಲಿ ಈ ದರೋಡೆಯನ್ನ ಮಾಡಿದ್ರು. ಇಲ್ಲೂ ಕೂಡ ಅಂಥದ್ದೇ ಘಟನೆ ನಡೆದಿದೆ ವಿಜಯಪುರದಲ್ಲಿ. ಮಹಾರಾಷ್ಟ್ರಕ್ಕೆ ಹೊಂದಿಕೊಂಡಿರುವಂತಹ ಚಡಚಣ, ಅಲ್ಲಿರುವಂಥ SBI ಬ್ಯಾಂಕ್, ಆ SBI ಬ್ಯಾಂಕ್ನಲ್ಲಿ ಆಗಿರುವಂತಹ ದರೋಡೆ. ಸುಮಾರು 1 ಕೋಟಿ ದರೋಡೆ ಮಾಡಿ ಪರಾರಿಯಾಗಿದ್ದಾರೆ. ಅದರ ಜೊತೆಯಲ್ಲಿ 12ರಿಂದ 13 kg ಚಿನ್ನ ಸಿನಿಮೆಯ ಸ್ಟೈಲ್ನಲ್ಲಿ ದರೋಡೆ ಮಾಡಿದ್ದಾರೆ. ಆನಂತರದಲ್ಲಿ ಪರಿಶೀಲನೆಯನ್ನ ಕೂಡ ಮಾಡಿದ್ದಾರೆ ಪೊಲೀಸರು. CCTV ಫುಟೇಜಸ್ ಚೆಕ್ ಮಾಡಿದ್ದಾರೆ. ಯಾರು ಎಲ್ಲಿಂದ ಬಂದರು, ಹೇಗೆ ಬಂದರು, ಎಂಟ್ರಿ ಹೇಗಾದರು, ಇಲ್ಲಿ ಒಳಗಡೆ ಇದ್ದಂಥ ಬ್ಯಾಂಕ್ ಮ್ಯಾನೇಜರ್ ಹಾಗೂ ಕ್ಯಾಶಿಯರ್ ಈ ಬ್ಯಾಂಕನ್ನು ಕ್ಲೋಸ್ ಮಾಡಿದ ನಂತರದಲ್ಲಿ ಕೌಂಟಿಂಗ್ ಪ್ರಾಸೆಸ್ ಅದು ಇದು ಅಂತ ಸಂಜೆವರೆಗೂ ಇರ್ತಾರೆ. ಸಂಜೆ ಇದ್ದಂಥ ಸಂದರ್ಭದಲ್ಲಿ ನಡೆದಿರುವಂಥ ಘಟನೆ ಇದು. SBI ಬ್ಯಾಂಕನ್ನು ದೋಚಿದ್ದಾರೆ ಕದೀಮರು. ಬೀದರ್ ಹಾಗೂ ಮಂಗಳೂರಿನಲ್ಲಿ ದರೋಡೆ ಆಯಿತು, ನಿಮಗೆ ನೆನಪಿರಬಹುದು. ಅಂಥದ್ದೇ ರೀತಿಯಲ್ಲಿ ಈಗ ವಿಜಯಪುರದಲ್ಲೂ ಕೂಡ ಒಂದು ದರೋಡೆ ನಡೆದಿದೆ. ವಿಜಯಪುರದ ಚಡಚಣದ SBI ಬ್ಯಾಂಕ್ನಲ್ಲಿ ಈ ದರೋಡೆ ಆಗಿರೋದು. ಕೋಟ್ಯಾಂತರ ಮೌಲ್ಯದ ಚಿನ್ನಾಭರಣ, ನಗದು ಎಲ್ಲವನ್ನು ಕೂಡ ದೋಚಿ ಪರಾರಿಯಾಗಿದ್ದಾರೆ. ಬ್ಯಾಂಕ್ ಮ್ಯಾನೇಜರ್ ಹಾಗೂ ಕ್ಯಾಶಿಯರ್ ಕೈ ಕಟ್ಟಿ ಹಾಕಿ ಇಲ್ಲಿ ಲೂಟಿ ಮಾಡಿರೋದು ಅನ್ನುವಂಥ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಸುಮಾರು 1 ಕೋಟಿ ರೂಪಾಯಿ ನಗದು, ಅದರ ಜೊತೆಯಲ್ಲಿ ಚಿನ್ನಾಭರಣ 12ರಿಂದ 13 kg ಚಿನ್ನ ದರೋಡೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ಆ ಬ್ಯಾಂಕ್ನಲ್ಲಿ ಸಾಲ ಪಡೆಯೋದಕ್ಕಾಗಿ ಅನೇಕರು ಇಲ್ಲಿ ಚಿನ್ನ ಅಡ ಇಟ್ಟಿದ್ರು. 12ರಿಂದ 13 kg ಚಿನ್ನಕ್ಕೆ ಈಗ ಕನ್ನ ಹಾಕಿದ್ದಾರೆ ಈ ದರೋಡೆಕೋರರು. ಈ ದರೋಡೆಯ ಕುರಿತು ಈಗಾಗಲೇ SP ಲಕ್ಷ್ಮಣ್ ನಿಂಬರ್ಗಿ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ. ಈ ಹಿಂದೆ ನಡೆದಂಥ ದರೋಡೆಗಳು ನಿಮಗೆ ನೆನಪಿರಬಹುದು. ಒಂದು ರೀತಿಯಲ್ಲಿ ಫಿಲ್ಮಿ ಸ್ಟೈಲ್ನಲ್ಲಿ ಈ ದರೋಡೆಯನ್ನ ಮಾಡಿದ್ರು. ಇಲ್ಲೂ ಕೂಡ ಅಂಥದ್ದೇ ಘಟನೆ ನಡೆದಿದೆ ವಿಜಯಪುರದಲ್ಲಿ. ಮಹಾರಾಷ್ಟ್ರಕ್ಕೆ ಹೊಂದಿಕೊಂಡಿರುವಂತಹ ಚಡಚಣ, ಅಲ್ಲಿರುವಂಥ SBI ಬ್ಯಾಂಕ್, ಆ SBI ಬ್ಯಾಂಕ್ನಲ್ಲಿ ಆಗಿರುವಂತಹ ದರೋಡೆ. ಸುಮಾರು 1 ಕೋಟಿ ದರೋಡೆ ಮಾಡಿ ಪರಾರಿಯಾಗಿದ್ದಾರೆ. ಅದರ ಜೊತೆಯಲ್ಲಿ 12ರಿಂದ 13 kg ಚಿನ್ನ ಸಿನಿಮೆಯ ಸ್ಟೈಲ್ನಲ್ಲಿ ದರೋಡೆ ಮಾಡಿದ್ದಾರೆ. ಆನಂತರದಲ್ಲಿ ಪರಿಶೀಲನೆಯನ್ನ ಕೂಡ ಮಾಡಿದ್ದಾರೆ ಪೊಲೀಸರು. CCTV ಫುಟೇಜಸ್ ಚೆಕ್ ಮಾಡಿದ್ದಾರೆ. ಯಾರು ಎಲ್ಲಿಂದ ಬಂದರು, ಹೇಗೆ ಬಂದರು, ಎಂಟ್ರಿ ಹೇಗಾದರು, ಇಲ್ಲಿ ಒಳಗಡೆ ಇದ್ದಂಥ ಬ್ಯಾಂಕ್ ಮ್ಯಾನೇಜರ್ ಹಾಗೂ ಕ್ಯಾಶಿಯರ್ ಈ ಬ್ಯಾಂಕನ್ನು ಕ್ಲೋಸ್ ಮಾಡಿದ ನಂತರದಲ್ಲಿ ಕೌಂಟಿಂಗ್ ಪ್ರಾಸೆಸ್ ಅದು ಇದು ಅಂತ ಸಂಜೆವರೆಗೂ ಇರ್ತಾರೆ. ಸಂಜೆ ಇದ್ದಂಥ ಸಂದರ್ಭದಲ್ಲಿ ನಡೆದಿರುವಂಥ ಘಟನೆ ಇದು. SBI ಬ್ಯಾಂಕನ್ನು ದೋಚಿದ್ದಾರೆ ಕದೀಮರು. ಬೀದರ್ ಹಾಗೂ ಮಂಗಳೂರಿನಲ್ಲಿ ದರೋಡೆ ಆಯಿತು, ನಿಮಗೆ ನೆನಪಿರಬಹುದು.
ಅಂಥದ್ದೇ ರೀತಿಯಲ್ಲಿ ಈಗ ವಿಜಯಪುರದಲ್ಲೂ ಕೂಡ ಒಂದು ದರೋಡೆ ನಡೆದಿದೆ. ವಿಜಯಪುರದ ಚಡಚಣದ SBI ಬ್ಯಾಂಕ್ನಲ್ಲಿ ಈ ದರೋಡೆ ಆಗಿರೋದು. ಕೋಟ್ಯಾಂತರ ಮೌಲ್ಯದ ಚಿನ್ನಾಭರಣ, ನಗದು ಎಲ್ಲವನ್ನು ಕೂಡ ದೋಚಿ ಪರಾರಿಯಾಗಿದ್ದಾರೆ. ಬ್ಯಾಂಕ್ ಮ್ಯಾನೇಜರ್ ಹಾಗೂ ಕ್ಯಾಶಿಯರ್ ಕೈ ಕಟ್ಟಿ ಹಾಕಿ ಇಲ್ಲಿ ಲೂಟಿ ಮಾಡಿರೋದು ಅನ್ನುವಂಥ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಸುಮಾರು 1 ಕೋಟಿ ರೂಪಾಯಿ ನಗದು, ಅದರ ಜೊತೆಯಲ್ಲಿ ಚಿನ್ನಾಭರಣ 12ರಿಂದ 13 kg ಚಿನ್ನ ದರೋಡೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ಆ ಬ್ಯಾಂಕ್ನಲ್ಲಿ ಸಾಲ ಪಡೆಯೋದಕ್ಕಾಗಿ ಅನೇಕರು ಇಲ್ಲಿ ಚಿನ್ನ ಅಡ ಇಟ್ಟಿದ್ರು. 12ರಿಂದ 13 kg ಚಿನ್ನಕ್ಕೆ ಈಗ ಕನ್ನ ಹಾಕಿದ್ದಾರೆ ಈ ದರೋಡೆಕೋರರು. ಈ ದರೋಡೆಯ ಕುರಿತು ಈಗಾಗಲೇ SP ಲಕ್ಷ್ಮಣ್ ನಿಂಬರ್ಗಿ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ. ಈ ಹಿಂದೆ ನಡೆದಂಥ ದರೋಡೆಗಳು ನಿಮಗೆ ನೆನಪಿರಬಹುದು. ಒಂದು ರೀತಿಯಲ್ಲಿ ಫಿಲ್ಮಿ ಸ್ಟೈಲ್ನಲ್ಲಿ ಈ ದರೋಡೆಯನ್ನ ಮಾಡಿದ್ರು. ಇಲ್ಲೂ ಕೂಡ ಅಂಥದ್ದೇ ಘಟನೆ ನಡೆದಿದೆ ವಿಜಯಪುರದಲ್ಲಿ. ಮಹಾರಾಷ್ಟ್ರಕ್ಕೆ ಹೊಂದಿಕೊಂಡಿರುವಂತಹ ಚಡಚಣ, ಅಲ್ಲಿರುವಂಥ SBI ಬ್ಯಾಂಕ್, ಆ SBI ಬ್ಯಾಂಕ್ನಲ್ಲಿ ಆಗಿರುವಂತಹ ದರೋಡೆ ಸುಮಾರು 1 ಕೋಟಿ ದರೋಡೆ ಮಾಡಿ ಪರಾರಿಯಾಗಿದ್ದಾರೆ. ಅದರ ಜೊತೆಯಲ್ಲಿ 12ರಿಂದ 13 kg ಚಿನ್ನ ಸಿನಿಮೆಯ ಸ್ಟೈಲ್ನಲ್ಲಿ ದರೋಡೆ ಮಾಡಿದ್ದಾರೆ. ಆನಂತರದಲ್ಲಿ ಪರಿಶೀಲನೆಯನ್ನ ಕೂಡ ಮಾಡಿದ್ದಾರೆ ಪೊಲೀಸರು. CCTV ಫುಟೇಜಸ್ ಚೆಕ್ ಮಾಡಿದ್ದಾರೆ. ಯಾರು ಎಲ್ಲಿಂದ ಬಂದರು, ಹೇಗೆ ಬಂದರು, ಎಂಟ್ರಿ ಹೇಗಾದರು, ಇಲ್ಲಿ ಒಳಗಡೆ ಇದ್ದಂಥ ಬ್ಯಾಂಕ್ ಮ್ಯಾನೇಜರ್ ಹಾಗೂ ಕ್ಯಾಶಿಯರ್ ಈ ಬ್ಯಾಂಕನ್ನು ಕ್ಲೋಸ್ ಮಾಡಿದ ನಂತರದಲ್ಲಿ ಕೌಂಟಿಂಗ್ ಪ್ರಾಸೆಸ್ ಅದು ಇದು ಅಂತ ಸಂಜೆವರೆಗೂ ಇರ್ತಾರೆ. ಸಂಜೆ ಇದ್ದಂಥ ಸಂದರ್ಭದಲ್ಲಿ ನಡೆದಿರುವಂಥ ಘಟನೆ ಇದು. SBI ಬ್ಯಾಂಕನ್ನು ದೋಚಿದ್ದಾರೆ ಕದೀಮರು. ಬೀದರ್ ಹಾಗೂ ಮಂಗಳೂರಿನಲ್ಲಿ ದರೋಡೆ ಆಯಿತು, ನಿಮಗೆ ನೆನಪಿರಬಹುದು. ಅಂಥದ್ದೇ ರೀತಿಯಲ್ಲಿ ಈಗ ವಿಜಯಪುರದಲ್ಲೂ ಕೂಡ ಒಂದು ದರೋಡೆ ನಡೆದಿದೆ. ವಿಜಯಪುರದ ಚಡಚಣದ SBI ಬ್ಯಾಂಕ್ನಲ್ಲಿ ಈ ದರೋಡೆ ಆಗಿರೋದು. ಕೋಟ್ಯಾಂತರ ಮೌಲ್ಯದ ಚಿನ್ನಾಭರಣ, ನಗದು ಎಲ್ಲವನ್ನು ಕೂಡ ದೋಚಿ ಪರಾರಿಯಾಗಿದ್ದಾರೆ. ಬ್ಯಾಂಕ್ ಮ್ಯಾನೇಜರ್ ಹಾಗೂ ಕ್ಯಾಶಿಯರ್ ಕೈ ಕಟ್ಟಿ ಹಾಕಿ ಇಲ್ಲಿ ಲೂಟಿ ಮಾಡಿರೋದು ಅನ್ನುವಂಥ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಸುಮಾರು 1 ಕೋಟಿ ರೂಪಾಯಿ ನಗದು, ಅದರ ಜೊತೆಯಲ್ಲಿ ಚಿನ್ನಾಭರಣ 12ರಿಂದ 13 kg ಚಿನ್ನ ದರೋಡೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ಆ ಬ್ಯಾಂಕ್ನಲ್ಲಿ ಸಾಲ ಪಡೆಯೋದಕ್ಕಾಗಿ ಅನೇಕರು ಇಲ್ಲಿ ಚಿನ್ನ ಅಡ ಇಟ್ಟಿದ್ರು. 12ರಿಂದ 13 kg ಚಿನ್ನಕ್ಕೆ ಈಗ ಕನ್ನ ಹಾಕಿದ್ದಾರೆ ಈ ದರೋಡೆಕೋರರು. ಈ ದರೋಡೆಯ ಕುರಿತು ಈಗಾಗಲೇ SP ಲಕ್ಷ್ಮಣ್ ನಿಂಬರ್ಗಿ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ. ಈ ಹಿಂದೆ ನಡೆದಂಥ ದರೋಡೆಗಳು ನಿಮಗೆ ನೆನಪಿರಬಹುದು. ಒಂದು ರೀತಿಯಲ್ಲಿ ಫಿಲ್ಮಿ ಸ್ಟೈಲ್ನಲ್ಲಿ ಈ ದರೋಡೆಯನ್ನ ಮಾಡಿದ್ರು. ಇಲ್ಲೂ ಕೂಡ ಅಂಥದ್ದೇ ಘಟನೆ ನಡೆದಿದೆ ವಿಜಯಪುರದಲ್ಲಿ. ಮಹಾರಾಷ್ಟ್ರಕ್ಕೆ ಹೊಂದಿಕೊಂಡಿರುವಂತಹ ಚಡಚಣ, ಅಲ್ಲಿರುವಂಥ SBI ಬ್ಯಾಂಕ್, ಆ SBI ಬ್ಯಾಂಕ್ನಲ್ಲಿ ಆಗಿರುವಂತಹ ದರೋಡೆ ಸುಮಾರು 1 ಕೋಟಿ ದರೋಡೆ ಮಾಡಿ ಪರಾರಿಯಾಗಿದ್ದಾರೆ. ಅದರ ಜೊತೆಯಲ್ಲಿ 12ರಿಂದ 13 kg ಚಿನ್ನ ಸಿನಿಮೆಯ ಸ್ಟೈಲ್ನಲ್ಲಿ ದರೋಡೆ ಮಾಡಿದ್ದಾರೆ. ಆನಂತರದಲ್ಲಿ ಪರಿಶೀಲನೆಯನ್ನ ಕೂಡ ಮಾಡಿದ್ದಾರೆ ಪೊಲೀಸರು. CCTV ಫುಟೇಜಸ್ ಚೆಕ್ ಮಾಡಿದ್ದಾರೆ. ಯಾರು ಎಲ್ಲಿಂದ ಬಂದರು, ಹೇಗೆ ಬಂದರು, ಎಂಟ್ರಿ ಹೇಗಾದರು, ಇಲ್ಲಿ ಒಳಗಡೆ ಇದ್ದಂಥ ಬ್ಯಾಂಕ್ ಮ್ಯಾನೇಜರ್ ಹಾಗೂ ಕ್ಯಾಶಿಯರ್ ಈ ಬ್ಯಾಂಕನ್ನು ಕ್ಲೋಸ್ ಮಾಡಿದ ನಂತರದಲ್ಲಿ ಕೌಂಟಿಂಗ್ ಪ್ರಾಸೆಸ್ ಅದು ಇದು ಅಂತ ಸಂಜೆವರೆಗೂ ಇರ್ತಾರೆ. ಸಂಜೆ ಇದ್ದಂಥ ಸಂದರ್ಭದಲ್ಲಿ ನಡೆದಿರುವಂಥ ಘಟನೆ ಇದು. SBI ಬ್ಯಾಂಕನ್ನು ದೋಚಿದ್ದಾರೆ ಕದೀಮರು.